ಗೋವಿಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಾಂ ಕಾಮತೆ ರಾಯರಿದ್ದಾರೆ. ಅಮ್ಮ ನಮಸ್ಕಾರ. ಏನಮ್ಮ ಎಲ್ಲಿಂದ ಬಂದಿರೋದು? ಬದಾಮಿ ತಾಲೂಕಿಂದ ನಂದಕೇಶ್ವರ. ನಿಂದಮ್ಮ ನಿಂದಮ್ಮ आप किधर का है? आप नहीं हो नंदकिशोर. स्वामी आप किधर का? चिंचोली. ನಿಮ್ಮದು ಅಲ್ಲಿಂದನಮ್ಮ? ನಂದಕಿಶೋರಮ್ಮ. आपका? अच्छा आपका. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನು ಅಂದುಕೊಂಡಿದ್ದವರೆಗೂ ಬಂದಿದ್ದಿಲ್ಲ ತಾಯಿ, ಆದರೆ ಅದ್ಭುತವಾಗಿ ಹೋಳಿಗೆ ಊಟ ಇತ್ತು. ಅಲ್ಲಿ ಹಾಗೆ ಕಾರ್ ತೋರಿಸಿ, ಅಲ್ಲಿಂದ ನಿಮ್ಮ ಕಾರ್ ತೋರಿಸಿ. ಕಾರ್ ನೋಡಿ ಇಲ್ಲಿಂದ ಮಾಡ್ಕೊಂಡು ಬಂದವರು ಊಟ ಎಲ್ಲ ಜೂ ಮಾಡಿ ಸ್ವಲ್ಪ ಪಾಪ ನೋಡಿ ಊಟ ಹೋಳಿಗೆ ಎಲ್ಲರೂ ತೊಗೊಂಡು ಬಂದು ಇವತ್ತು ಮನೆ ಮಗನ ಥರ ತಿನ್ನಿಸಿದ್ದಾರೆ. ಎಷ್ಟು ಅದ್ಭುತವಾಗಿ ಒಂದು ಅನುಗ್ರಹ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅವರು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗಾದರೂ ಮಾಡ್ತಾರೋ ಇಲ್ಲೋ ಅಷ್ಟು ನೀವು ನನ್ನ ಮನೆ ಮಗ ಹೋಗ್ತಾ ಇದ್ದಾನಂತ ಅಂದುಕೊಂಡು ಇವತ್ತು ಕೈಯಿಂದ ಮಾಡ್ಕೊಂಬಂದಂಥ ಹೋಳಿಗೆ ಅದೆಲ್ಲ ತಿನ್ನಿಸಿದ್ದಾರೆ. ಅವ್ರ ಪಾಪ ಕರ್ಮಗಳೆಲ್ಲ ಕಳೆದೋಗಲಿ, ಅವ್ರು ಏನು ಅಂದುಕೊಂಡಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಾಂ ಕಾಮಧೇನುವೆ. ತಾಯಿ, ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡು ಬಂದಿದ್ದೀರ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ. ತಾಯಿ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಓಹೋ, ಶೇಂಗಾ ಕಿತ್ಬಿಟ್ಟು ಹೋಳಿಗೆ ಮಾಡ್ಕೊಂಡು ಬಂದಿದ್ದೀರಾ? ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಫಸ್ಟು ತಂದು ಕೊಟ್ಟಿದ್ದೀರ ತಾಯಿ. ಒಳ್ಳೆಯದಾಗಲಿ ಅಮ್ಮ, ಒಳ್ಳೆಯದಾಗಲಿ. ಆಯ್ತಮ್ಮ. ಆಗುತ್ತೆ ತಗೊಂಬ, ಇನ್ನೂ ಜಾಸ್ತಿನೇ ಆಗುತ್ತೆ ತಾಯಿ. ಆಯ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಉಡ್ಕೊಂಬಿಡಿ, ಕೈಯಲ್ಲಿ ಉಡ್ಕೊಂಬಿಡಿ, ಎಲ್ಲರೂ ಉಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಪಾಪ ಅಷ್ಟು ದೂರದಿಂದ ಬಂದಿದ್ದೀರಾ, ಅವ್ರಿಗೋಸ್ಕರ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಓಕೆ ಆಯ್ತಮ್ಮ, ಹುಷಾರಾಗಿ ಹೋಗ್ಬೇಕು. ಅದು ಒಳ್ಳೇದಾಗಲಿ. ಪಾಪ ಬದಾಮಿಯಿಂದ ಬಂದಿದ್ದೀರಾ, ಬನ್ನಿ ನಿಮ್ಮ ಗಾಡಿವರೆಗೂ ಬನ್ನಿ. ಒಳ್ಳೇದಾಗಲಿ. जय श्री राम. मैं निकालता हूँ जी. हाँ मैं रोज को डेली 5 बजे को निकालता है. 5-6 बजे को वहाँ से दूर से आ गया, इसलिए उसका साथ बैठ के थोड़ा बात किया. बहुत धन्यवाद. उन वीडियो हंगे बंदी वीडियो ಮಾಡ್ಕೊಂತಾನೆ ಬನ್ನಿ. अच्छा मैं ओम नमः शिवाय. शिवाय शिवाय ओम नमः शिवाय. ನೋಡಿ, ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ. ಬಾರಮ್ಮ ಬಾ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಶಿವ ದೇವರು ಇವತ್ತು ನಾನು ಗರ್ಭಗುಡಿಯಿಂದ ಎಲ್ಲಿ ಮಂತ್ರಾಲಯದಿಂದ ಗರ್ಭಗುಡಿಯಿಂದ ಇದಕ್ಕೆ ಹೋಗ್ತಾ ಇರೋದು, ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ. ನಾನು ಮೇನ್ ರೋಡಲ್ಲಿ ಹೋಗ್ಬೇಕಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ಬೇಡ, ನೀನು ಬರ್ತಾ ಇದ್ದೆ ನನ್ನ ಸನ್ನಿಧಾನಕ್ಕೆ, ಇಲ್ಲಿ ನನ್ನ ಮಹಾದೇವನ
ನನ್ನ ಹತ್ರ ಬಂದು ಹೋಗು ಅಂತ ಹೇಳಿ ರಾತ್ರಿ ಎಲ್ಲ ಕರೆದುಕೊಂಡ್ರು ನನ್ನ. ಇಲ್ಲಿ ಕರೆದು ಇಲ್ಲಿ ಜಾಗ ಕೊಡಲಿಲ್ಲ ಮಲಗಕ್ಕೆ ಫಸ್ಟು, ಯಾಕಂದರೆ ನನಗೆ ಬೈಬಾರ್ದು, ನನ್ನ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಆ ವಿಡಿಯೋ ಅದೆಲ್ಲ ವಿಡಿಯೋ ನೋಡಿದ್ರು ಗೊತ್ತಿಲ್ಲ. ಸ್ವಾಮಿ ಬನ್ನಿ ನೀವು ಇಲ್ಲೇ ಮಲಗಿಲ್ಲಿ ಅಂತಂದು ಈ ನಿಮಗೆ ಮಾತ್ರ ಕೊಡ್ತೀನಿ. ಇಲ್ಲಿ ಏನು ನನ್ನ ಪಾಪ ಬದಾಮಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ, ಅವ್ರಿಗೆ ಬರ್ತಾರೆ ಒಂದಿಷ್ಟು ಜನಗಳು, ನನ್ನ ತಾಯಿಂದ್ರು ಬರ್ತಾರೆ, ಒಂದು ಸ್ವಲ್ಪ ಮಾತಾಡ್ಕೊಂಡು ದರ್ಶನ ತಗೊಂಡು ಹೋಗ್ತಾರೆ ಅಂತ ಹೇಳಿದೆ. ಅಲ್ಲ ದರ್ಶನ ತಗೊಂಡು ಹೋಗ್ಲಿ, ಆದ್ರೆ ಇರಬಾರ್ದು ಅಂತ ಹೇಳಿದರು. ಹಾಗಾದ್ರೆ ಅವ್ರಿಗೆ ಜಾಗ ಇಲ್ಲ, ಯಾಕಂದ್ರೆ ನಾನು ಹೋಗ್ತಾ ಇದ್ದೆ ನಿಮ್ಗೆಲ್ಲರಿಗೋಸ್ಕರ, ನಿಮಗೋಸ್ಕರ, ಇವ್ರಿಗೋಸ್ಕರ. ಇವ್ರೇನಾದ್ರು ಅಕಸ್ಮಾತ್ ಜಾಗ ಕೊಡಲಿಲ್ಲ ಅಂದರೆ 3 ಕಿಲೋಮೀಟರ್ ಆಗುತ್ತಂದ್ರೆ ಇಲ್ಲಿಂದ ದೂರ 2 ಕಿಲೋಮೀಟರ್ ಆಗುತ್ತಂದ್ರು. ರಾತ್ರಿ 8:30 ಆಗಿತ್ತು. ನಾನು ಅಲ್ಲಿಗೆ ಹೋಗ್ತೀನಿ ಬಿಡಿ ಅಂತ ನಾನು ಕೇಳ್ಕೊಂಡೆ. ಅಲ್ಲಿಗೆ ಹೋಗ್ತೀನಿ ಅಂದಾಗ ಬೇಡ, ರಾತ್ರಿ ಹೋಗ್ತಾ ಇದ್ದೆ, ಮತ್ತೆ ರಿಟರ್ನ್ ಅವ್ರು ಕರೆದ್ಬಿಟ್ಟು ಇಲ್ಲ ನೀವು ಬಂದು ಇಲ್ಲೇ ಇರಿ ಅಂತ ಹೇಳಿ ಇವರೆಲ್ಲರಿಗೂ ಅವಕಾಶ ಮಾಡಿಕೊಟ್ರು. ಅಂದ್ರೆ ಶಿವ ಬಿಡಲಿಲ್ಲ ನೋಡಿ. ಅದಕ್ಕೆ ಎಲ್ಲರಿಗೂ ಇವ್ರಿಗೆ ಜಾಗ ಕೊಡಲಿ ಅಂದ್ರೆ ನಾನೇ ಇರುವುದಿಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅಷ್ಟು ಬೇಗ ಅದ್ಭುತವಾಗಿ ಜಾಗ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಶ್ರೀ ಬದಾಮಿಂದನಾ ನೋಡಿ, ತಮ್ಮ ಮನೆ ಮಗನಕ್ಕಿಂತ ಹೆಚ್ಚಾಗಿ ಗಾಡಿಯಲ್ಲಿ ತಗೊಂಡ್ಬಂದು ಒಂದು ಒಳಗೆ ಊಟವನ್ನು ತಗೊಂಡ್ಬಂದು ನಿಮ್ಮ ಗದ್ದೆಯಲ್ಲಿ ಏನಮ್ಮ ಮಾಡಿರೋದು? ಹೌದಾ? ಅವ್ರು ಹೊಲದಲ್ಲೇ ಬೆಳೆದ್ಬಿಟ್ಟು ಫಸ್ಟ್ ಶೇಂಗಾ ಕಿತ್ತಿರೋದನ್ನೇ ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೇದಾಗಲಿ. ಅವ್ರೇನು ಅಂದ್ಕೊಂಡು ಅಷ್ಟು ದೂರದಿಂದ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ, ಅವ್ರಿಗೆಲ್ಲ ಯಶಸ್ವಿ ಆಗಲಿ. ನೀವೇನು ದುಡ್ಡನ್ನು ಆಗಲಿ ಏನಾಗಲಿ ಕಳೆದುಕೊಂಡಿದ್ದಾರೆ ಅದೆಲ್ಲ ನಿಮ್ಗೆ ಸಿಗಲಿ, ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಗುರು ರಾಘವೇಂದ್ರ ಸ್ವಾಮಿ ಅಂತ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.